ಮನುಷ್ಯ ಇದ್ದದ್ದೇ ಅದು ಕಾಮನ್. ಹೌದಾ, ನೋಡ್ಲಿಲ್ಲ ನಾವು ಮನೆನಾಗೆ ಮಿಸ್ ಆಗ್ಬಿಡ್ತು. ಇಲ್ಲಿ ಚೆನ್ನಾಗ್ ಆಡ್ತಾನೆ ಸಲ ಹಳ್ಳಿ ಪ್ರತಿಭೆ ಅದು ಚೆನ್ನಾಗ್ ಆಡ್ತಾನೆ. ಬಡತನದಿಂದ ಬಂದದನು ಅದ್ರಾಗ ಇವನು ಮಂಜು ಅಂತ ಅದನ್ನಲ್ಲ. ಜಗಳ ಇರಬೇಕು, ಅದು ಶಾಂತಿಯುತವಾಗಿ ಜಗಳ ಆಡ್ಬೇಕು. ಅವರೇ ಗೆಲ್ಬೇಕು ಅಂತ ಆಸೆ. ಈ ಕಾರ್ಯಕ್ರಮ ಬಿಟ್ಟು ಅವ್ರ ಮನೆಗೆ ಅವ್ರು ಹೋಗ್ತಾರೆ, ಗಿಲ್ಲಿ ಮನೆ ಗಿಲ್ಲಿ ಹೋಗ್ತಾರೆ. ಅವ್ರು ಯಾಕೆ ಚೆನ್ನಾಗ್ ಅನ್ಸುತ್ತೆ ಸರ್ ನಮಗೆ. ಗಿಲ್ಲಿ ಆಗ್ಬೇಕು ಒಂದ್ಸರಿ ಕ್ಯಾಪ್ಟನ್. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಾನೀಗ ನಮ್ಮ ಬೆಣ್ಣೆನಗರಿ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಳ್ಚೋಡ್ ಗ್ರಾಮದಲ್ಲಿದ್ದೆ. ಅಂದ್ರೆ ಇದು ಬಿಳ್ಚೋಡ್ ಹೋಬಳಿ. ಇಲ್ಲಿ ಬನ್ನಿ ನಮ್ಮ ಬಿಗ್ ಬಾಸ್ ಕಾರ್ಯಕ್ರಮನ ಯಾರ್ಯಾರು ನೋಡ್ತಾರೆ, ಹಾಗೇನೆ ಅವರ ನೆಚ್ಚಿನ ಸ್ಪರ್ಧಿ ಯಾರಂತ ಕೇಳ್ಬಿಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಾ ಇದ್ದೀವಿ ಸರ್. ಸರ್, ಈ ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಿದೆ ಸರ್? ಈಗ ನಾವು ಈಗ 12ನೇ ಸೀಸನ್ ಮೊದ್ಲು ಯಾವ ನೋಡ್ತಿದ್ದಿಲ್ಲ. ಇತ್ತೀಚೆಗೆ ಸ್ವಲ್ಪ ಗಿಲ್ಲಿ ಮತ್ತೆ ರಕ್ಷಿತ್ ಅವ್ರು ಆಟ ಆಡೋದ್ ನೋಡಿ ತುಂಬಾ ಖುಷಿ ಆಗುತ್ತೆ, ಹಂಗಾಗಿ ನೋಡ್ತಾ ಇದೀವಿ. ಅವ್ರನ್ನ ಉಳಿದಿದ್ದೆಲ್ಲ ಏನು ಪಾರ್ಟಿಸಿಪೇಟ್ ಅವ್ರ ಮೇಲೆ ಟಾರ್ಗೆಟ್ ಮಾಡಿ ತುಂಬಾ ಎಲ್ಲ ಉತ್ತಮ ರೀತಿಯಾಗಿ ಅವ್ರಿಗೆ ಆನ್ಸರ್ ಮಾಡಿ, ಏನ್ ಕ್ವಶನ್ ಕೊಟ್ರು, ಏನ್ ಕ್ವಶನ್ ಕೇಳಿದ್ರು ಟಾಸ್ಕ್ ಎಲ್ಲ ಚೆನ್ನಾಗ್ ಆಡ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ಏನು ಬಿಗ್ ಬಾಸ್ ಸ್ಪರ್ಧಿಗಳಿದಾರಲ್ಲ ಅವ್ರಿಗೆ ಅವಾಗ ಕೌಂಟರ್ ಕೊಟ್ಟು ಚೆನ್ನಾಗಿ ಆಡ್ತಾ ಇದಾರೆ. ಹೌದು ಸರ್. ರಕ್ಷಿತನ ಪರವಾಗಿಲ್ಲ, ಅವಳು ಸ್ವಲ್ಪ ಚೆನ್ನಾಗ್ ಆಡ್ತಾಳೆ. ಅವ್ರಿಬ್ರು ಕನ್ನಡ ಗೊತ್ತಿಲ್ದೇ ಇದ್ರು ತುಂಬಾ ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಮಾತಾಡಿ ಬಿಗ್ ಬಾಸ್ ಏನ್ ಬೇಕು ಕಾರ್ಯಕ್ರಮಕ್ಕೆ ಅಷ್ಟೆಲ್ಲ ಮಾತಾಡ್ತಿದ್ದಾಳೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾಳೆ. ಹೌದು ಸರ್. ಕಾವ್ಯ ಮತ್ತೆ ಗಿಲ್ಲಿ ಜೋಡಿ ಹೇಗಿದೆ ಸರ್? ಕಾವ್ಯ ಗಿಲ್ಲಿ ಜೋಡಿ ನನ್ಗನ್ಸಿದೆ ಸುಮ್ಮನೆ ಸೂಪರ್ ಜೋಡಿ. ಬಟ್ ಈ TRPಗೋಸ್ಕರ ಏನ್ ಅವ್ರನ್ನ ಪಾರ್ಟಿಸಿಪೇಟ್ ಮಾಡಿ ಇದ್ ಮಾಡ್ತೀರ ಅಂತ ಅನ್ಸುತ್ತೆ. ಬಿಟ್ರೆ ಅವ್ರೇನು ಮುಂದೆ ಮದುವೆ ಆಗೋದಾಗ್ಲಿ ಇನ್ನೊಂದೇನು ಆಗಲ್ಲ. ಈ ಕಾರ್ಯಕ್ರಮ ಬಿಟ್ರೆ ಅವ್ರ ಮನೆಗೆ ಅವ್ರು ಹೋಗ್ತಾರೆ, ಗಿಲ್ಲಿ ಮನೆ ಗಿಲ್ಲಿ ಹೋಗ್ತಾನೆ. ಅವನು ಸುಮ್ನೆ ಈಗ ಅವ್ನು ಗಿಲ್ಲಿ ಬಹಳ ರಿಲೇಟ್ ಶೋ ಮಾಡ್ಕೊಂಡ್ ಬಂದಾನೆ. ಯಾವ ಶೋ ಅಲ್ಲಿ ಬರೀ ಹೆಂಗಸರ್ನ ಇವರು ಟಾರ್ಗೆಟ್ ಮಾಡಿಸ್ಬಿಟ್ಟು ಶೋ TRPಗೋಸ್ಕರ ಮಾಡ್ತಾರೆ. ಬಿಟ್ರೆ ಅವ್ರೇನು ಜೋಡಿ ಆಗಲ್ಲ ನನ್ನ ಅನ್ಸಿಕೆ. ಸೂಪರ್ ಸರ್. ಹಾಗೇನೆ ರಘು ಮತ್ತೆ ಗಿಲ್ಲಿ ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ರಘು ಮತ್ತೆ ಗಿಲ್ಲಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮೂಡ್ ಬರ್ತಾ ಇದೆ ಕೂಡ. ಯಾಕಂದ್ರೆ ರಘು ಅಷ್ಟು ಬಾಡಿಯಲ್ಲಿ ಸಖತ್ ಸ್ಟ್ರಾಂಗ್ ಇದ್ರು ಕೂಡ ಗಿಲ್ಲಿ ಮಾಡಿ ಎಲ್ಲಾ ನಗೆ ಚಾಷ್ಟೆಗಳಿಗೆ ಅವ್ನು ಯಾವ್ದೇ ರೀತಿ ಸಿಟ್ಟಾಗಿ ರಿಯಾಕ್ಷನ್ ಕೊಡಲ್ಲ, ಖುಷಿಯಾಗಿ ಉತ್ತರ ಕೊಡ್ತಾ ಇದಾರೆ. ಅದೇ ರೀತಿ ಅವನು ಇಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಮೂಡ್ತಿದೆ, ನೋಡಕ್ ತುಂಬಾ ಖುಷಿ ಆಗುತ್ತೆ ಅವ್ರಿಬ್ರು ಕಾಂಬಿನೇಷನ್ ಅಲ್ಲಿ ಆಟ ಆಡೋದು ಬಿಗ್ ಬಾಸ್ ಅಲ್ಲಿ. ಸರ್, ಕಿಚ್ಚ ಸುದೀಪ್ ಸರ್ ಹೇಗ್ ನಡ್ಸ್ಕೊಡ್ತಾರೆ? ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದಾರೆ. ಹೌದು ಸರ್. ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಗಿಲ್ಲಿಗೆ, 2ನೇ ಓಟು ರಕ್ಷಿತಿಗೆ. ಸೂಪರ್ ಸರ್, ಚೆನ್ನಾಗಿ ಮಾತಾಡಿದ್ರೆ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್. ಸರ್, ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ? ಗಿಲ್ಲಿ ಸರ್. ಗಿಲ್ಲಿನೇ ಯಾಕೆ ಇಷ್ಟ ಸರ್? ಚೆನ್ನಾಗಿ ಆಟ ಆಡ್ತಾರೆ ಅದಕ್ಕೆ. ಸರ್, ಎಲ್ರೂ ಗಿಲ್ಲಿನೇ ಅಂತಾರಲ್ಲ ಸರ್, ಬೇರೆ ಯಾರು ಕಂಟೆಸ್ಟೆಂಟ್ಗಳು ಇಲ್ವಾ ಸರ್? ಆಟ ಚೆನ್ನಾಗಿ ಆಡ್ತಾರಲ್ಲ ಸರ್, ಅದಕ್ಕೆ ಎಲ್ಲರೂ ಗಿಲ್ಲಿ ಅಂತಾರೆ ಅಷ್ಟೇ. ಓ, ನಾನು ಇಲ್ಲ ಅಂತಲ್ಲ ಸರ್, ಎಲ್ ರಿವ್ಯೂ ಮಾಡಿದ್ರೆ ಗಿಲ್ಲಿ ಅಂತಾರೆ. ಅವನೇ ಸ್ವಲ್ಪ ಆಟ ಆಡ್ತಾರ ಚೆನ್ನಾಗಿ. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಬಿಟ್ರೆ ಬೇರೆ ಯಾರು ಆಟ ಆಡ್ತಿಲ್ವಾ? ಇಲ್ಲ ಯಾರು ಆಟ ಆಡ್ತಿಲ್ಲ, ಚೆನ್ನಾಗಿ ಗಿಲ್ಲಿನೇ ಚೆನ್ನಾಗಿ ಆಟ ಆಡ್ತದ. ಅಲ್ಲ ಸರ್, ಇವ್ರು ರಘು, ಕಾವ್ಯ, ರಕ್ಷಿತಾ, ಅಶ್ವಿನಿ ಗೌಡ ಅವ್ರು ಇದಾರೆ. ಎಲ್ಲರೂ ಚೆನ್ನಾಗ್ ಆಡ್ತಾರೆ, ಬಟ್ ಜಾಸ್ತಿ ಗಿಲ್ಲಿ ಚೆನ್ನಾಗ್ ಆಡ್ತಾನೆ. ಮತ್ತೆ ಅದ ಬಿಟ್ರೆ ರಘು ಚೆನ್ನಾಗ್ ಆಡ್ತಾರೆ, ಆಮೇಲೆ ರಕ್ಷಿತಾನು ಚೆನ್ನಾಗ್ ಆಡ್ತಾರೆ ಸ್ವಲ್ಪ. ಸರ್, ಈಗ ಸ್ಪಂದನ ಮತ್ತೆ ಅಭಿಷೇಕ್ ಅವ್ರು ಕ್ಯಾಪ್ಟನ್ ಆಗ್ಯಾರಲ್ಲ, ಜೋಡಿ ಕ್ಯಾಪ್ಟನ್, ಇವ್ರ ಹೆಂಗೆ ಕ್ಯಾಪ್ಟನ್ಸಿ ಮಾಡ್ಬೋದು? ಅವ್ರು ಯಾಕೆ ಚೆನ್ನಾಗ್ ಅನ್ಸುತ್ತೆ ಸರ್ ನಮಗೆ. ಗಿಲ್ಲಿ ಆಗ್ಬೇಕು ಒಂದ್ಸರಿ ಕ್ಯಾಪ್ಟನ್. ಸರ್, ಎಲ್ರದ್ದು ಇದೊಂದು ಆಸೆ ಇದೆ, ಬಟ್ ಗಿಲ್ಲಿ ಎಲ್ರಿಗೂ ವೈಸ್ ಕ್ಯಾಪ್ಟನ್ ಅಲ್ಲ. ಇಲ್ಲ, ಕ್ಯಾಪ್ಟನ್ ಆಗ್ಬೇಕು ಸರ್ ಅವ್ರು ಒಂದ್ಸರಿ. ಸರಿ, ಮನೆ ಚೆನ್ನಾಗಿರ್ತದೆ ಬಿಗ್ ಬಾಸ್ ಮನೆ. ಅಂದ್ರೆ ಯಾವ ತರ ನಡ್ಸ್ಕೊಡ್ಬೋದಲ್ಲ ಸರ್? ಬಿಗ್ ಬಾಸ್ ನೋಡ್ತಾ ಇರೋದು ಎಲ್ಲ ಗಿಲ್ಲಿಗೋಸ್ಕರ. ಇದು ಸತ್ಯ ಇದು ಸರ್. ಇದು ಅಂತಲ್ಲ, ಎಲ್ಲಾ ಕಡೆ ಅದನ್ನೇ ಹೇಳ್ತಾರೆ, ನಾವ್ ಬಿಗ್ ಬಾಸ್ ನೋಡೋದೇ ಗಿಲ್ಲಿಗೋಸ್ಕರ ಅಂತ. ಹೌದೌದು. ಅಷ್ಟೊಂದು ಮೋಡಿ ಮಾಡ್ಬಿಡಿದಾನ ಗಿಲ್ಲಿ ಎಲ್ರಿಗೂ. ಹ್ಞೂ ಸರ್, ಎಲ್ಲಾ ಹಳ್ಳಿಗಳಾಗ ಹಳ್ಳಿ ಪ್ರತಿಭೆ ಅಲ್ಲ, ಹಂಗಾಗಿ ಎಲ್ಲಾರು ಅವನಿಗೆ ಸಪೋರ್ಟ್ ಮಾಡ್ತಾರೆ. ಇದೇ ಮಾತು ಸರ್, ರೈತರ ಮಗ, ಹಳ್ಳಿ ಪ್ರತಿಭೆ, ಬೆಳಿಬೇಕು. ಕಾಮಿಡಿ ಚೆನ್ನಾಗ್ ಮಾಡ್ತಾರ ಸರ್ ನೋಡಕ್ಕೆ, ಹಂಗಾಗಿ ಇಂಟ್ರೆಸ್ಟ್ ಇರ್ತದೆ ಸ್ವಲ್ಪ. ಮತ್ತೆ ಕಳಪೆ ಎಲ್ಲ ಕೊಟ್ಬಿಡ್ತಾರಲ್ಲ, ಆಗಲ್ಲ ಸರ್ ಅವ್ರನ್ನ ಕಂಡ್ರೆ. ಅದಕ್ಕೆ ಅಂದ್ರೆ ಒಬ್ಬರ ಕಂಡ್ರೆ ಆಗದಿರೋರಿಗೆ ಏನ್ ಕಳಪೆ ಕೊಡ್ತಾರೆ ಆತರ. ಸರ್, ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರ ಬೇಕಂತ ನಿಮ್ಗೆ ಇಷ್ಟ? ಗಿಲ್ಲಿ ಸರ್. ಗಿಲ್ಲಿ ಗೆಲ್ತಾರ ಸರ್? 100% ಗೆಲ್ತಾರ. ನಿಮ್ ಓಟು ಸರ್? ಗಿಲ್ಲಿಗೆ. ಹಾಗೆ ನಮ್ಮ ಬಿಳ್ಚೋಡು ಜನತೆಯ ಓಟು ಯಾರಿಗೆ? ಆಲ್ಮೋಸ್ಟ್ ಗಿಲ್ಲಿಗೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀವಿ ಸರ್. ಹೌದು, ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಮೂಡಿ ಬರ್ತಾ ಇದೆ? ಚೆನ್ನಾಗ್ ಬರ್ತಾ ಇದೆ. ಸುದೀಪ್ ಸರ್ ಚೆನ್ನಾಗ್ ನಡೆಸ್ಕೊಡ್ತಾ ಇದಾರೆ. ಅದ್ರಾಗೂ ಅಶ್ವಿನಿ ಮೇಡಮ್ ಚೆನ್ನಾಗ್ ಮಾಡ್ತಾ ಇದಾರೆ. ಅವರೇ ಗೆಲ್ಬೇಕು ಅಂತ ಆಸೆ. ಮೇಡಮ್, ನಿಜವಾಗ್ಲೂ ನಾನು ರಿವ್ಯೂ ಮಾಡಿರೋ ಕಡೆ ಸುಮಾರು ಕಡೆ ಗಿಲ್ಲಿ, ರಕ್ಷಿತಾ, ಆಮೇಲೆ ರಘು ಅಂತಾನೆ ಹೇಳ್ತಾರೆ, ಕಾವ್ಯ ಅಂತ ಹೇಳ್ತಾರೆ. ಇವ್ರು ಮಾತ್ರ ಇದ್ದಕ್ಕಿದ್ದಂಗೆ ಎಲ್ಲ ಹೇಳ್ತಾರ ಅಷ್ಟೇ. ತುಂಬಾ ಚೆನ್ನಾಗ್ ಮಾಡ್ಕೊಡ್ತಾ ಇದಾರೆ, ಅವಳೇ ಗೆಲ್ಬೇಕು.
ಅಶ್ವಿನಿ ಗೌಡರೇ ಗೆಲ್ಬೇಕು ಅವರೇ ಅಂತ. ಗೆಲ್ಬೇಕು. ಎಲ್ರಿಗೂ ಎಂಟರ್ಟೈನ್ಮೆಂಟ್. ನಾಟಕೀಯ ಎಲ್ಲ ಬಿಡ್ಬೇಕು ಅವ್ರು. ಅಶ್ವಿನಿ ಮೇಡಮ್ ತರ ಡೈರೆಕ್ಟ್ ಆಗಿ ಮಾಡ್ಬೇಕು, ಮಾತಾಡ್ಬೇಕು. ನನಗೆ ಅಶ್ವಿನಿ ಮೇಡಮ್ ತುಂಬಾ ಇಷ್ಟ. ತುಂಬಾ ಇಷ್ಟ. ಇದ್ಕಿದ್ದಂಗೆ ಹೇಳ್ತಾರ, ಇದ್ಕಿದ್ದಂಗೆ ಮಾಡ್ತಾರೆ. ಅವರು ಆತರ ನಾಟಕೀಯ ಏನು ಮಾಡಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೌದು, ಮೊನ್ನೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಅವರಿಂದಲೇ ಒಂದು ಕ್ಯಾಪ್ಟನ್ಸಿ ಹೋಯ್ತು ಅಂತ ಒಂದು ಎಲ್ಲ ಮಾತಾಡ್ತಾರೆ. ಬೇರೆಯವರೆಲ್ಲ ಮಾಡ್ತಾ ಇದಾರೆ, ಅವ್ರು ಹಂಗ್ ಮಾಡ್ತಾರ ಅಷ್ಟೇ. ಯಾಕಂದ್ರೆ ಮೊನ್ನೆ ಕೀ ತಗೊಂಡ್ಬಂದು ಕೂಡ ಅವರು ಓಪನ್ ಮಾಡಕ್ ಆಗ್ಲಿಲ್ಲ. ಅದು ಪಾಪ ಏನೋ ಮಿಸ್ ಆಗಿದೆ, ಮಾಡ್ತಾರ, ಚೆನ್ನಾಗಿದೆ. ಒಟ್ಟಾರೆಯಾಗಿ ನಿಮ್ಮ ಓಟು ಅಶ್ವಿನಿ ಗೌಡ ಅಶ್ವಿನಿ ಗೌಡ ಗೆಲ್ತಾರ? ಗೆದ್ದೇ ಗೆಲ್ತಾರ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಅಜಮುಲ್ಲಾ ಅಂತ. ಅಜಮಲ್ಲ ಸರ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತಿರ್ತೀವಿ ಸರ್. ಸರ್, ಈ ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಿದೆ? ಚೆನ್ನಾಗಿ ಮೂಡ್ ಬರ್ತಾರೆ, ನೋಡಕ್ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಆಗುತ್ತೆ. ಇದ್ರಾಗ ಏನು ಸತ್ಯಾಂಶ ಏನೇನಿರುತ್ತೆ ಅದ್ರ ನೋಡಿ ಜೀವನದ್ದು ಗೊತ್ತಾಗುತ್ತೆ. ಈ ತರ ಇರ್ಬೋದು, ಈ ತರ ಇಲ್ಲ, ಸತ್ಯ ಜೀವನನ ಅಲ್ಲಿ ತೋರಿಸ್ತದಾರ. ಅಡ್ವಾನ್ಸ್ ಟೆಕ್ನಿಕಲ್ ನಾಗ ತೋರಿಸ್ತದಾರ ಸರ್. ಹೌದು ಸರ್, ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರು ಚೆನ್ನಾಗಿ ಆಡ್ತಾ ಇದಾರೆ? ಗಿಲ್ಲಿ ಸರ್. ಸರ್, ಎಲ್ಲರೂ ಗಿಲ್ಲಿ ಅಂತಿರಲ್ಲ ಸರ್, ಯಾಕೆ? ಯಾರಿಗೆ ಇಷ್ಟ ಆಗಿರುತ್ತೋ ಅವ್ರು ಹೇಳಿರ್ತಾರ ಸರ್. ಹಾಗೆ ಸರ್, ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಬೇರೆ ಹಿಂದೆ ಯಾರು ಚೆನ್ನಾಗಿ ಆಡ್ತಾರೆ? ಇಲ್ಲ, ನಮಗೆ ಅವ್ನು ಅಷ್ಟೇ ಸ್ವಲ್ಪ ನಮಗೆ ಉತ್ತಮ ಅನಿಸ್ತೈತಿ. ಬೇರೆಯವ್ರ ಬಗ್ಗೆ ನಾವೇನೇನು ಕಾಮೆಂಟ್ ಮಾಡಲ್ಲ ಸರ್. ಹೌದು ಸರ್, ನಿಮ್ಮ ಓಟು ಯಾರಿಗೆ? ಗಿಲ್ಲಿ ಗೆಲ್ತಾರ? ಗಿಲ್ಲಿ ಗೆಲ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ ಸರ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹೌದ್ರಿ ಸರ್, ಈ ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಿದೆ? ಚೆನ್ನಾಗಿ ಮಾಡಿ ಬರ್ತೈತಿ ಸರ್, ಈ ಬಿಗ್ ಬಾಸ್ ಒಳ್ಳೆ ಕಾರ್ಯಕ್ರಮ. ಜಗಳ ಚೆನ್ನಾಗಿ ಆಡ್ತಾರ ಸರ್? ಹೌದು ಜನ ಓಕೆ. ಜಗಳ ಇರ್ಬೇಕಾ ಇರ್ಬಾರ್ದ ಸರ್? ಜಗಳ ಇರಬೇಕು, ಅದು ಶಾಂತಿಯುತವಾಗಿ ಜಗಳ ಆಡ್ಬೇಕು. ಶಾಂತಿಯುತವಾಗಿ ಜಗಳ. ಇದೇ ಸರ್ ಈ ತರ. ಹೌದು. ಹಾಗೆ ಸರ್, ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ? ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಮ್ಗೆ ಗಿಲ್ಲಿ ಇಷ್ಟ. ಗಿಲ್ಲಿನೇ ಯಾಕೆ ಇಷ್ಟ ಸರ್? ಗಿಲ್ಲಿ ಯಾಕಂದ್ರೆ ಗ್ರಾಮೀಣ ಪ್ರದೇಶ ಪ್ರತಿಭೆ, ಗ್ರಾಮೀಣ ಪ್ರದೇಶದಿಂದ ಮಾತ್ರ ರೈತರ ಮಕ್ಕಳು ಮುಂದುವರೆದ್ರೆ ನಮ್ಮ ಬಹಳ ಸಂತೋಷ. ಅಲ್ಲ, ಎಲ್ಲರೂ ಹಿಂಗೆ ಹೇಳ್ತಾರ ಸರ್, ಎಲ್ಲಾ ಕಡೆ ಹೋದಾಗೆಲ್ಲ ರೈತರ ಮಗ ಬೆಳಿಬೇಕು, ಬಡವ್ರ ಮಗ ಬೆಳಿಬೇಕು ಅಂತ. ಹೌದು ಸರ್, ಇದೆಲ್ಲ ಕಡೆ ಸ್ಲೋಗನ್ ಆಗ್ಬಿಟ್ಟಿದೆ. ಹೌದಾ, ಅಷ್ಟು ಇಷ್ಟ ಪಡ್ತೀರಾ ಗಿಲ್ಲಿನ ನೀವು? ಹೌದು ಸರ್, ಗಿಲ್ಲಿ ಬಹಳ ಇಷ್ಟಪಡ್ತಾರ ನಾವು. ಅಲ್ಲ ಸರ್, ನಮ್ಮ ಬಿಳ್ಚೋಡ್ ಜನತೆಯ ಬಗ್ಗೆ ನೀವೇನ್ ಹೇಳ್ತೀರಾ? ನಮ್ಮ ಏರಿಯಾದಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದ ಜನ ಒಳ್ಳೆ ಚೆನ್ನಾಗಿ ಒಳ್ಳೆ ಈ ಊರಿನ ಗ್ರಾಮದ ಹಿಂದೆ ಬಹಳ ರೈತರ ಬಗ್ಗೆ, ಮಾಧ್ಯಮದ ಬಗ್ಗೆ ಬಹಳ ಪ್ರೀತಿ. ಅದಕ್ಕೆ ಮಾಧ್ಯಮದ ಬಗ್ಗೆ ಬಹಳ ಪ್ರೀತಿ ಮಾಡ್ತೀವಿ ನಾವು. ಹಾಗಾಗಿ ನಿಮಗೆ ನಮಗೆ ಈ ಗಿಲ್ಲಿ ಇಷ್ಟ. ಗಿಲ್ಲಿ ಗೆಲ್ತಾರ ಸರ್? ಹೌದು, ಗೆಲ್ಬೇಕು. ನಿಮ್ಮ ಓಟು? ನಮ್ಮ ಓಟು ಗಿಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಓಕೆ. ಅಮ್ಮ, ನಿಮ್ಮ ಹೆಸರು? ಗೌರಮ್. ನಾನು ಗೌರಮ್ಮ ಅವ್ರೆ, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ದಿವಸ ನೋಡ್ತೀವಿ. ಈ ಬಿಗ್ ಬಾಸ್ ಕಾರ್ಯಕ್ರಮ ಯಾಕೆ ನೋಡ್ತೀರಮ್ಮ? ನಾವ್ ಅದೇ ಅವ್ರು ಎಲ್ಲ ಇದ್ ಮಾಡ್ತಾರಲ್ಲ, ಅದಕ್ಕ ಇಷ್ಟ ನೋಡ್ತೀವಿ. ಹೌದು, ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರು ಇಷ್ಟ? ಅದ್ರಾಗ ಇವನು ಮಂಜು ಅಂತ ಅದನ್ನಲ್ಲ. ಮಂಜು ಹೋಗ್ಬಿಟ್ನಲ್ಲಮ್ಮ? ಇಲ್ಲ, ಇವಾಗ ಅದರ ಸಹ ಹೋಗ್ಬಿಟ್ಟ, ಅವನು ಕಳ್ಸಿಬಿಟ್ರು. ಮನ್ ಹೋದ್ರೆ ಮಂಜು ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟಮ್ಮ? ಗಿರಿ ಗಿಲ್ಲಿ. ಗಿಲ್ಲಿ. ಹೌದು, ಎಲ್ರು ಗಿಲ್ಲಿ ಅಂತಾರಲ್ಲ, ಯಾಕೆ? ಕಾಮಿಡಿ ಮಾಡ್ತಾನಲ್ಲ ಅದಕ್ಕೆ. ಅದಕ್ಕೆ. ಹೌದು, ಗಿಲ್ಲಿ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟಮ್ಮ? ಗಿಲ್ಲಿ ಇಷ್ಟ. ನಿಮಗೆ ಯಾರ್ಯಾರು ಹೇಳಮ್ಮ? ಗಿಲ್ಲಿನ ಬಾರಿ ಇಷ್ಟ ನಮಗೆ. ಗಿಲ್ಲಿ. ಗಿಲ್ಲಿನ ಬಾರಿ ಇಷ್ಟ. ಹೌದು, ಕಾವ್ಯ, ರಕ್ಷಿತಾ ಅವ್ರು ಇಷ್ಟ, ಚೆನ್ನಾಗ್ ಮಾಡ್ತಾರ ಅವ್ರುನು. ಗಿಲ್ಲಿ ಅಂದ್ರೆ ಬಾಳ ಇಷ್ಟ. ಗಿಲ್ಲಿ ಅಂದ್ರೆ ಬಹಳ ಇಷ್ಟ. ಹೌದು, ಗಿಲ್ಲಿಗೆ ನೆನ್ನೆ ಕಳಪೆ ಕೊಟ್ಬಿಟ್ರಲ್ಲ? ಹೌದಾ, ನೋಡ್ಲಿಲ್ಲ ನಾವು, ಮನೆನಾಗ ಮಿಸ್ ಆಗ್ಬಿಡ್ತು. ಹೋಗ್ಲಿ, ಇವತ್ತರ ನೋಡಿ. ನೋಡ್ತಿತ್ತು, ಮಿಸ್ ಮಾಡಲ್ಲ, ನೋಡ್ತೀವಿ ನಾವು. ಹೌದು, ಸುದೀಪ್ ಸರ್ ಹೇಗೆ ನಡ್ಸ್ಕೊಡ್ತಾರೆ? ಸುದೀಪ್ ಚೆನ್ನಾಗ್ ನಡ್ಸ್ಕೊಡ್ತಾರೆ. ನಮ್ ಫ್ಯಾನ್ ಸುದೀಪ. ನೋಡಿ, ಕಿಚ್ಚ ಸುದೀಪ್ ಸರ್ ಕೂಡ ನಮ್ಮ ಯಜಮಾನ್ರಿಗೆ ಫುಲ್ ಫ್ಯಾನ್. ಅಂದ್ರೆ ಕಿಚ್ಚ ಬಾಸ್ಗೋಸ್ಕರ ನೀವು ನೋಡ್ತೀವಿ. ನಿಮ್ಮ ಓಟ್ ಯಾರಿಗಮ್ಮ? ಅವ್ರೇ ಕಿಚ್ಚ ಗಿಲ್ಲಿಗೆ. ಗಿಲ್ಲಿ ಗೆಲ್ತಾರಮ್ಮ? ಗೆಲ್ತಾರೆ. ನಿಮ್ಮ ಓಟ್ ಯಾರಿಗೆ? ಗಿಲ್ಲಿಗೆ. ಥ್ಯಾಂಕ್ ಯು. ಅಣ್ಣ, ನಿಮ್ಮ ಹೆಸರು? ನಾಗರಾಜ್ ಅಂತ. ನಾಗರಾಜ್ ಅಣ್ಣ, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೇನೆ ಅಣ್ಣ, ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ನಮಗೆ ಗಿಲ್ಲಿ ಇಷ್ಟ. ಗಿಲ್ಲಿನ ಯಾಕೆ ಇಷ್ಟ? ಗಿಲ್ಲಿ ಅವ್ನ್ ಚೆನ್ನಾಗ್ ಆಡ್ತಾದನ. ಯಾಕೆ? ಅವ್ನ್ ಬೇರೆ ಯಾರು ಚೆನ್ನಾಗ್ ಆಡಲ್ವಾ? ಚೆನ್ನಾಗ್ ಆಡ್ತಾರ. ಅವ್ನ್ ಎಲ್ಲಾದ್ರಿಗೂ ಹೊಂದ್ಕೊಂತಾನ, ಎಲ್ಲರಿಗೂ ಚೆನ್ನಾಗ್ ಮಾತಾಡ್ತಾನ, ರೇಗಸ್ತಾನ, ಆಶಾ ಪಾತ್ರನ ಚೆನ್ನಾಗ್ ಮಾಡ್ತಾ ಇದಾನ. ಹಂಗಾಗಿ ಖುಷಿ.
ಅಲ್ಲಣ್ಣ ಕಾವ್ಯ ಗಿಲ್ಲಿ ಜೋಡಿ ಹೆಂಗೈತಿ ಚೆನ್ನಾಗಿದೆ ಚೆನ್ನಾಗಿದೆ ಅವ್ರು ಇಬ್ರು ಚೆನ್ನಾಗಿ ಹೌದು ಚೆನ್ನಾಗ್ ಆಡ್ತಾರೆ. ಮುನ್ಸ್ಕೊಂತಿರ್ತಾರಲ್ಲ ಅವಾಗ ಮನುಷ್ಯ ಇದ್ದದ್ದೇ ಅದು ಕಾಮನ್. ಅದೆಲ್ಲ ಸಿಟ್ಟಾಗೋದು ನಗೋದು ಕಾಮನ್ ಆಗಿ ಇದ್ರೆ ಮಾತ್ರ ಅದು ಒಂದು ಎಂಕರೇಜ್ ಸಿಗುತ್ತೆ ಅದಕ್ಕೆ. ಅದಕ್ಕೇನ್ ಹೇಳ್ತೀರಾ? ಅದೆಲ್ಲ ಕಾಮನ್ ಕಾಮಾನು ಕಾಮನ್. ಅಣ್ಣ ಮತ್ತೆ ಈ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು? ಗಿಲ್ಲಿ ಕಾವ್ಯ ಅವ್ರಿಬ್ಳ ನಡುವೆ ಯಾರೊಬ್ರು ಆದ್ರೆ ಚಂದನೆ ಚೆನ್ನಾಗಿರುತ್ತೆ. ಹೌದಣ್ಣ, ನಮ್ಮ ಬಿಳ್ಚೋಡ್ ಜನತೆ ಯಾರಿಗ್ ಓಟ್ ಹಾಕ್ತಾರೆ? ಎಲ್ಲ ಗಿಲ್ಲಿ ಕಾವ್ಯ. ಕಾವ್ಯ. ಹೌದು. ರಕ್ಷಿತಾ ರಕ್ಷಿತಾ ಅಷ್ಟಕ್ಕಷ್ಟೇ ಇದಿರೋದು. ಇವರಿಬ್ಳರು ಚೆನ್ನಾಗಿದೆ. ಚೆನ್ನಾಗಿದೆ. ಹೌದು. ನಿಮ್ಮ ಓಟು? ನಮ್ಮ ಒಟ್ಟು ಗಿಲ್ಲಿ ಕಾವ್ಯಾಗ. ಗಿಲ್ಲಿ ಗೆಲ್ತಾರ? ಹೌದು ಗೆಲ್ತಾರೆ. ಇಬ್ರು ಒಬ್ರು ಒಬ್ರೇ ಗಿಲ್ಲಿ ಗಿಲ್ಲಿ. ಗಿಲ್ಲಿ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಸರ್ ನಮಸ್ತೆ. ನಮಸ್ತೆ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀವಿ ಸರ್. ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಮೂಡಿ ಬರ್ತಿದೆ? ಚೆನ್ನಾಗಿ ಮಾಡ್ತೈತೆ ಸರ್. ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ನಮಗೆ ಗಿಲ್ಲಿ ಇಷ್ಟ ಸರ್. ಏನ್ ಮೆಣಸಿನ್ಕಾಯಿ ಇಟ್ಕೊಂಡ್ಬಿಡ್ರಿ ಕೈಗೆ? ಇಲ್ಲ ಹೋಟ್ಲಾಗ ಇದು ಹೋಟ್ಲಾಗ ಮಿರ್ಚಿ ತಿಂತೇನೆ, ನೀವು ಬಂದ್ರೆ ಕೇಳ್ತೀರ ಹೇಳ್ತದೆ. ಸರ್ ನಮಗೆ ಮಿರ್ಚಿ ಕೊಡಿಸಿ ಸರ್. ಮಿರ್ಚಿ ಕೊಡ. ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ನಮಗೆ ಗಿಲ್ಲಿ ಇಷ್ಟ ಸರ್. ಗಿಲ್ಲಿನೇ ಯಾಕೆ ಇಷ್ಟ? ಗಿಲ್ಲಿ ಚೆನ್ನಾಗ್ ಆಡ್ತಾನೆ ಸಲ, ಹಳ್ಳಿ ಪ್ರತಿಭೆ ಅದು ಚೆನ್ನಾಗ್ ಆಡ್ತಾನೆ, ಬಡತನದಿಂದ ಬಂದದನು. ಅದು ಬಿಟ್ರೆ ಈ ಅಶ್ವಿನಿ ಗೌಡ ಇಂತಾರೆಲ್ಲ ಅದಾರಲ್ಲ, ಸಾವಿರಾರು ಕೋಟಿ ಸರ್ದಾರ್ಗಳು ಅಂತಾರಲ್ಲ, ಬರ್ಲಿ ನನಗೆ ಹಳ್ಳಿ ಪ್ರತಿಭೆನ ಗುರುತಿಸಿ ಕರೆದು ಕಂಡ್ರೆ ಇನ್ನೂ ಚೆನ್ನಾಗ್ ಆಡ್ತಿರ್ತಾರೆ ಅಂತ ನಮ್ಗೆ ಅನಿಸಿಕೆ. ಅದಕ್ಕೆ ಗಿಲ್ಲಿ ಇಷ್ಟ. ಸರ್ ಗಿಲ್ಲಿ ಬಿಟ್ಟು ಮತ್ತೆ ಬೇರೆ ಯಾರ್ಯಾರು ಇಷ್ಟ ನಿಮಗೆ? ಗಿಲ್ಲಿ ಬಿಟ್ರೆ ಮತ್ತೆ ರಕ್ಷಿತಾ. ಓಹೋ, ಏನ್ ಸರ್ ರಕ್ಷಿತಾ? ಅಯ್ಯಮ್ಮ ಚೆನ್ನಾಗ್ ಮಾತಾಡ್ತಾಳಲ್ಲ, ಅದಕ್ಕೋಸ್ಕರ ಅಯ್ಯಮ್ಮನ ಇಷ್ಟ. ಬಿಟ್ರೆ ಏನಿಲ್ಲ, ಅವ್ರಿಬ್ರ ನಮ್ಗೆ ಅದ್ರಾಗ ಇಷ್ಟ. ಸರ್ ಆಮೇಲೆ ಇವರು ಯಾರು ನಮ್ಮ ರಘು ಬಾಡಿ ಬಿಲ್ಡ್ರು, ಅವರೆಲ್ಲ ಸುಮ್ನೆ ಬರೋ ರೊಕ್ಕ ಇದ್ದರ್ಸವ್ರಲ್ಲ, ಅವರೆಲ್ಲ ದುಡ್ಡಿರಂತಾರ ಅವ್ರು. ಅಯ್ಯಮ್ಮ ಹಳ್ಳಿನ, ರಕ್ಷಿತಾ ಹಳ್ಳಿದೆಲ್ಲ ಬಂದಿರೋದು ಅಯ್ಯಮ್ಮನ. ಹಳ್ಳಿಯಿಂದ ಬಂದಿರೋದು. ಹೌದು ಸರ್. ಒಟ್ಟು ಈ ಸುದೀಪ್ ಸರ್ ಬಗ್ಗೆ ಕೇಳ್ತೀನಿ. ಸುದೀಪ್ ಸರ್ ಹೇಗ್ ನಡ್ಸ್ಕೊಡ್ತಾರೆ ಕಾರ್ಯಕ್ರಮ? ಚೆನ್ನಾಗ್ ಮಾಡ್ತಾರೆ ಸರ್, ಬಹಳ ಚೆನ್ನಾಗ್ ನಡೆಸ್ಕೊಡ್ತಾರೆ ಸುದೀಪ್ ಸರ್. ಅವ್ರಿಗೆ ಯಾವಾಗ್ಲೂ ಅವರೇ ಇರ್ಬೇಕು. ಎಷ್ಟು ಸೀಸನ್ ಬಂದ್ರು ಅವರೇ ಇರ್ಬೇಕು. ಇಷ್ಟ. ಅವ್ರ ಹಾಕೋಣ ಕಾಸ್ಟ್ಯೂಮ್ಗಳು, ಡ್ರೆಸ್ಗಳು ಹೆಂಗಿರ್ತಾವ? ಡ್ರೆಸ್ ಬಗ್ಗೆ ಬೇಡ, ಅವ್ರು ವೈಯಕ್ತಿಕ ಡ್ರೆಸ್ ಹಾಕ್ತಾರೆ. ಒಟ್ಟು ಅವ್ರ ಚೆನ್ನಾಗಿ ಆಡಿಸ್ಕೊಡ್ತಾರೆ, ಅವರೇ ಇರ್ಲಿ, ಅವರೇ ಇರ್ಬೇಕು. ಒಟ್ಟು ನಮ್ಮ ಬಿಳ್ಚೋಡ್ ಜನತೆ ಸುದೀಪ್ ಸರ್ ಇರ್ಬೇಕು. ಗಿಲ್ಲಿನ ತಗೊಂಡ್ರಿ ಸರ್. ನಮ್ಮ ಬಿಳ್ಚೋಡ್ ಜನತೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಸುದೀಪ್ ಸರೇ ಇರ್ಬೇಕಂತ ಹೇಳ್ತೀರಿ? ಸುದೀಪ್ ಸರ್ ಇರ್ಬೇಕು ಸರ್. ಸುದೀಪ್ ಬಿಟ್ರೆ ಮತ್ತೆ ಸುದೀಪ್ ಸರ್ ನಡ್ಸ್ಕೊಡ್ತಿರ್ಬೇಕು, ಗಿಲ್ಲಿ ಗೆಲ್ತಿರ್ಬೇಕು. ಓ, ಅಂದ್ರೆ ಈ ಬಾರಿ ಒಟ್ಟೆ ಗಿಲ್ಲಿನ ಬಿಡಲ್ಲ ನೀವು? ಗಿಲ್ಲಿ ಇರ್ಬೇಕು ಸರ್, ಇರ್ಬೇಕು. ಒಟ್ಟ ಅವನ ಕೈಯಲ್ಲಿ ಈ ಸರಿ ಬಿಗ್ ಬಾಸ್ ಕಪ್ ನೋಡ್ತೀವಿ. ತುಂಬಾ ಧನ್ಯವಾದಗಳು ಸರ್, ಚೆನ್ನಾಗಿ ಮಾತಾಡಿದ್ರ. ಸರಿ ಸರ್. ಅಣ್ಣ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀವಿ? ನೋಡ್ತೀವಿ ಸರ್. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿನೇ ಯಾಕೆ ಇಷ್ಟ? ಗಿಲ್ಲಿ ಚೆನ್ನಾಗ್ ಆಡ್ತಾನೆ. ಹೌದು, ಬೇರೆ ಯಾರು ಚೆನ್ನಾಗ್ ಆಡಲ್ವಾ? ಬೇರೆ ಚೆನ್ನಾಗ್ ಆಡಲ್ರಿ. ಗಿಲ್ಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗ್ ಕೊಡ್ತಾನೆ. ಆಮೇಲೆ ಎಲ್ಲ ಕಾರ್ಯಕ್ರಮ ನೋಡಿದ್ರೆ ಖುಷಿ ಆಗುತ್ತೆ, ಅದಕ್ಕೋಸ್ಕರ ಗಿಲ್ಲಿನೇ. ಹೌದು. ಗಿಲ್ಲಿಗೆ ಈ ಸರಿ ಕಳಪೆ ಕೊಟ್ಬಿಟ್ರಲ್ಲ ಮೊನ್ನೆ, ಅದಕ್ಕೇನ್ ಹೇಳ್ತೀರಿ? ಕಳಪೆ ಕೊಡ್ರಿ, ನಾವು ಗಿಲ್ಲಿ ಅಭಿಮಾನಿ, ಗಿಲ್ಲಿಗೆ ಕೊಡೋದು. ಅವನಿಗೆ ಎಷ್ಟೇ ಕಳಪೆ ಕೊಟ್ರು ಗಿಲ್ಲಿ ಬಿಟ್ರೆ ಯಾರಿಗೆ ಹಾಕಲ್ಲ ಓಟು. ಒಟ್ಟಾರೆಯಾಗಿ ನಿಮ್ಮ ಓಟು ಗಿಲ್ಲಿ ಗೆಲ್ತಾರ? ಗಿಲ್ಲಿ ಗೆಲ್ತಾರೆ. ಒಟ್ಟು ನಮ್ಮ ಬಿಳ್ಚೋಡು ಜನತೆ ಗಿಲ್ಲಿ ಬಗ್ಗೆನೆ ಒಲವು ತೋರಿಸಿದ್ರೆ ತುಂಬಾ ಧನ್ಯವಾದಗಳು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಮಹೇಶ್. ಮಹೇಶ್ ಸರ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ನೆಚ್ಚಿನ ಕಂಟೆಸ್ಟೆಂಟ್? ಗಿಲ್ಲಿನೇ ಯಾಕೆ ಸರ್? ಗಿಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿದಾರೆ, ಅದಕ್ಕೆ ಅವ್ರ ಗಿಲ್ಲಿ ಇಷ್ಟ. ಹೌದು, ಬೇರೆ ಯಾರು ಚೆನ್ನಾಗಿ ಆಟ ಆಡ್ತಿಲ್ವಾ ಸರ್? ಬೇರೆ ಆಟ ಆಡಿದಾರೆ, ನಮಗೆ ಗಿಲ್ಲಿನೇ ಇಷ್ಟ. ಅಲ್ಲ ಸರ್, ಈಗ ರಕ್ಷಿತಾ ಅವರಿದ್ದಾರೆ, ಕಾವ್ಯ ಅವರಿದ್ದಾರೆ, ಯಾರು ಇಷ್ಟ ಅವ್ರು ಹೇಳ್ತೀವಿ ಅಷ್ಟೇ ನಾವು. ಓ, ಅಂದ್ರೆ ನಿಮಗೆ ಗಿಲ್ಲಿ ಬಿಟ್ರೆ ಬೇರೆ ಯಾರು ಇಷ್ಟ ಇಲ್ಲ ಬಿಗ್ ಬಾಸ್? ಯಾರು ಇಷ್ಟ ಆಗಿಲ್ಲ. ಅಷ್ಟೊಂದು ಚೆನ್ನಾಗಿ ಆಡ್ತಾನೆ ಸರ್? ಚೆನ್ನಾಗಿ ಆಡ್ತಿದ್ದಾರೆ ಸರ್. ಸುದೀಪ್ ಸರ್ ಅವರ ಒಂದು ಕೈಯಲ್ಲಿ ಗಿಲ್ಲಿ ಅವರ ಕೈ ಇರುತ್ತೆ ಅಂತ ನಿಮಗೆ ಗ್ಯಾರಂಟಿ ಇದೆಯಾ? ಇದೆ ಸರ್, 100%. 100%. ಅಂದ್ರೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ವೋಟ್ ಮಾಡ್ತೀರಾ? ಮಾಡ್ತೀವಿ. ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು. ವೆಲ್ಕಮ್ ಸರ್. ಇದಿಷ್ಟು ನಮ್ಮ ಬೆಣ್ಣೆ ನಗರಿ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಳ್ಚೋಡು ಹೋಬಳಿಯ ಗ್ರಾಮದ ಜನರು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಸ್ಪರ್ಧಿಗಳ ಬಗ್ಗೆ ಅಚ್ಚುಮೆಚ್ಚಿನ ಮಾತುಗಳನ್ನ ಹೇಳಿದ್ದಾರೆ. ಅವರಿಗೆಲ್ಲ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಬಿಗ್ ಬಾಸ್, ಜೈ ಕಿಚ್ಚ ಬಾಸ್, ಜೈ ಕರ್ನಾಟಕ.